ಇಷ್ಟನ್ನು ಯೋಚನೆ ಮಾಡೋಷ್ಟು ಕೆಪಾಸಿಟಿ ಇಲ್ವಾ ಸಮಾಜಕ್ಕೆ? ಯಾರು ಗಿಲ್ಲಿಂದಾನೇ ಬೆಳೀತಾ ಇದ್ದಾರೆ, ಗಿಲ್ಲಿಂದ. ನನಗದು ಹಂಗನ್ಸಲ್ಲ. ಅವ್ರವ್ರ ಟ್ಯಾಲೆಂಟಿಂದ ಅವ್ರು ಬೆಳೆದಿದ್ದಾರೆ. ಗಿಲ್ಲಿ ತಪ್ಪಿ ಪ್ರತಿಭಾವಂತರು ಹುಟ್ಟಿದ್ರು ಅಂದರೆ ಅವ್ರ ಮಕ್ಕಳು, ಈಗ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ ಅವ್ರಿಗೊಂದು ಹೇಳ್ತೀನಿ, ಅಪ್ಪಿ ತಪ್ಪಿ ನಿಮ್ಮ ಮನೆಯಲ್ಲಿ ಪ್ರತಿಭಾವಂತ ಮಕ್ಕಳು ಹುಟ್ಟಿದ್ರೆ ಕರ್ಮ ವಾಪಸ್ ಬಂದೇ ಬರುತ್ತೆ. ಗೇಮ್ಸ್ಗೋಸ್ಕರ ಆಗಿದ್ರು ಅಂತ ಅನ್ಸುತ್ತಾ, ಅಥವಾ ಹೊರಗೆ ಅವರು ಒಂದು ನೆಕ್ಸ್ಟ್ ಲೆವೆಲ್ಗೂ ತಗೊಂಡು ಹೋಗ್ಬೋದಾ ಆ ಫ್ರೆಂಡ್ಶಿಪ್ನ? ಅವರು ಶೋಗಿಂತ ಮುಂಚೆ ಸ್ನೇಹಿತರಾಗಿದ್ರಂತೆ, ಪರಿಚಯ ಇತ್ತು. ನಂತರ ನಾನು ಅದನ್ನೇ ಹೇಳೋದು, ಕೆಲವರು ಆಟಗಳನ್ನು ನೋಡ್ಕೊಂಡು ಅವ್ರದ್ದೇ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರ್ತಾರೆ. ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂತಂದ್ರೆ ಅದು ಅವರು ಒಂದು ವೈಯಕ್ತಿಕ. ಸೊ ಆಟಕ್ಕೋಸ್ಕರ ಅವ್ರದ್ದೇನೋ ಸ್ಟ್ರಾಟಜಿ ಪ್ಲಾನಿಂಗ್, ಅವ್ರದ್ದೊಂದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲೋ ಸಕ್ಸಸ್ ಆಗಿದೆ ಅವ್ರಿಗೆ. ಅವರ ಒಂದು ಫ್ರೆಂಡ್ಶಿಪ್ ಏನಿದೆ, ಗುಡ್ ಫ್ರೆಂಡ್ಶಿಪ್, ಮತ್ತೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂಥ ರೀತಿ ಅದು ಅವ್ರಿಗೆ ವರ್ಕೌಟ್ ಆಗಿದೆ. ಇನ್ನು ಹೊರಗಡೆ ಜನಗಳು ಅವ್ರ ಮದುವೆ ಆಗ್ಲೇಬೇಕು ಅನ್ನೋದು ತಪ್ಪಾಗುತ್ತೆ. ಯಾಕಂತಂದ್ರೆ ಆಟನೇ ಬೇರೆ, ಜೀವನನೇ ಬೇರೆ. ಜೀವನ ಅಂತ ಬಂದಾಗ ಗಿಲ್ಲಿ ಅವ್ರದ್ದು ವೈಯಕ್ತಿಕ ಜೀವನ ಇದೆ, ಕಾವ್ಯ ಅವ್ರದ್ದು ಬೇರೆ ಜೀವನ ಇದೆ. ಸೊ ಅದು ಅವರಿಗೆ ವೈಯಕ್ತಿಕಕ್ಕೆ ಬಿಟ್ಟಿದ್ದು. ನನಗೂ ಹಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡೋದು, ಜನಗಳಿಗೂ ಇಲ್ಲ. ನಾನು ಹೇಳಿದೆ, ಯಾವುದೋ ಕಟೌಟಿಗೆಲ್ಲ ಮದುವೆ ಮಾಡಿಸಿದ್ದು, ಹಾರೆಲ್ಲ ಹಾಕ್ಸೋದು, ಅದು ಬಹಳ ತಪ್ಪು. ಅವ್ರ ಮನೆ ಮಕ್ಕಳಾಗಿದ್ರೆ, ಅವ್ರ ಮನೆ ಹೆಣ್ಮಗಳಾಗಿದ್ರೆ, ಯಾವುದೋ ಒಂದು ಹುಡುಗಂದು ಕಟೌಟಿಗೆ ಹಾಕಿ ಹುಡುಗರು ಬಿಡಿ, ಹುಡುಗನ ಪಕ್ಕ ನಿಂತ್ಕೊಂಡು ನೀನು ಆಗ್ಲೇಬೇಕು ಅಂತ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ಯಾವ್ದು ಇಷ್ಟನ್ನು ಯೋಚನೆ ಮಾಡೋಷ್ಟು ಕೆಪಾಸಿಟಿ ಇಲ್ವಾ ಸಮಾಜಕ್ಕೆ? ಸೊ ಇದನ್ನ ಯಾರು ಮಾಡ್ತಾ ಇದಾರೆ, ಇಟ್ ಇಸ್ ನಾಟ್ ಅ ಗುಡ್. ಇದು ಒಬ್ಬರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತೆ. ಅದು ವೈಯಕ್ತಿಕವಾಗಿ ಅದು ತಪ್ಪು. ಈಗ ಕಾವ್ಯ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಅದನ್ನೆಲ್ಲ ಮಾಡಿದಾಗ, ಜನಗಳಿಗೆ ಮಾಡ್ತಾ ಇದ್ದಾರೆ ಅಂತ. ಸೊ ಅಭಿಮಾನ ಒಬ್ಬರಿಗೆ ನೋವಾಗೋ ಮಟ್ಟಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ತಪ್ಪು. ಅದನ್ನ ಮುಂದೆ ಅವ್ರು ಹೇಗೆ ಕಂಟಿನ್ಯೂ ಮಾಡ್ತಾರೆ ಅದು ಅವರಿಗೆ ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದು. ಅದು ನನಗೂ ಮಾತಾಡೋ ಹಕ್ಕಿಲ್ಲ. ಅದು ನನಗೆ ಟೂ ಮಚ್ ಮೆಚ್ಯೂರ್ಡ್ ಆಗಿ ಮಾತಾಡ್ತಿದ್ರಿ ಅಂತ ಇನ್ನೊಂದು ಕ್ವಶನ್ಸ್ ತಗೊಳ್ಬೇಕು ಅಂತ ಅನಿಸ್ತು. ಮೊನ್ನೆ ಇತ್ತೀಚೆಗೆ ಗಗನ ಅನ್ನೋ ಒಬ್ರು, ನಿಮ್ಗೆ ಗೊತ್ತಿರೋ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಜೊತೆ ಗುರುತಿಸ್ಕೊಂಡಂತ ಒಬ್ಬ ನಟಿ ಗಗನ ಅಂತ, ಅವರು ಅಷ್ಟೇ ಗಿಲ್ಲಿ ಜೊತೆಗೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಎಂಟರ್ಟೈನ್ ಮಾಡ್ತಾ ಇದ್ರು. ಅಟ್ ಲಾಸ್ಟ್ ಏನಾಗ್ಬಿಡ್ತು ಅಂದ್ರೆ ಗಿಲ್ಲಿಯಿಂದನೇ ಈಕೆ ಬೆಳೆದ್ಲು ಅನ್ನೋ ರೀತಿಯಾಗಿ ಆಯ್ತು. ಎಲ್ಲೇ ಹೋಗ್ಲಿ ಅವ್ರು ಏನೋ ರಿಯಾಕ್ಷನ್ಸ್ ತಗೊಳಕ್ ಹೋಗೋದು, ಗಿಲ್ಲಿ ಬಗ್ಗೆ ಏನಾದ್ರೂ ಅವರು ಅನಿವಾರ್ಯ ಗಿಲ್ಲಿ ವಿರುದ್ಧವಾಗಿ ಮಾತಾಡಿದ್ರೆಲ್ಲ ಟ್ರೋಲ್ ಆಗ್ತಾರೆ ಅನ್ನೋ ತರ. ಹುಡುಗಿಗೆ ಈಗ ತುಂಬಾ ನೆಗೆಟಿವ್, ಅವನಿಂದನೇ ಬೆಳೆದಿದ್ದು ನೀನು, ಅವನಿಂದನೇ ಇಲ್ಲಿವರೆಗೂ ಬಂದಿದ್ದು. ಅದು ಕಾವ್ಯಗೂ ಅದೇ ರೀತಿಯಾಗಿ ಆಗ್ತಾ ಇರ್ಬೋದು. ಅನಿವಾರ್ಯ ಗಿಲ್ಲಿನ ಅವರು ಒತ್ತಾಯಪೂರ್ವಕವಾಗಿ ಒತ್ತಡವಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಾಗಿ ಆಗ್ತಿದ್ಯಾ ಅನ್ನೋ ರೀತಿಯಾಗಿ ಆ ಥರ ಅನ್ಸುತ್ತೆ ನನಗೂ. ಮೇ ಬಿ ನಾನು ಅದೇ ಹೇಳ್ತಾ ಇರೋದು, ಇದು ಈ ಗ್ರೂಪ್ ಇದೆಯಲ್ಲ, ಇವ್ರನ್ನ ಫಸ್ಟ್ ಕಂಡುಹಿಡಿಬೇಕು. ಯಾರು ಗಿಲ್ಲಿಂದಾನೇ ಬೆಳೀತಾ ಇದ್ದಾರೆ, ಗಿಲ್ಲಿಂದ. ನನಗದು ಹಂಗನ್ಸಲ್ಲ. ಅವ್ರವ್ರ ಟ್ಯಾಲೆಂಟಿಂದ ಅವ್ರು ಬೆಳೆದಿದ್ದಾರೆ. ಗಿಲ್ಲಿ ಅವರ ಟ್ಯಾಲೆಂಟಿಂದ ಬೆಳೆದಿದ್ದಾರೆ. ಬಟ್ ಬಹಳ ಬಲವಂತವಾಗಿ ಇದು ಯಾರಿಗೆ ಏನೆಲ್ಲ ಸೋಷಿಯಲ್ ಮೀಡಿಯಾನ ಈ ರೀತಿ ಬಳಸ್ಕೊಂಡು ಮಾಡ್ತಾ ಇದ್ದಾರೆ, ಅದು ಬಹಳ ತಪ್ಪು. ಅದು ಯಾಕಂತಂದ್ರೆ ಅವರ ಮನೆ ಮಕ್ಕಳಾದಾಗ ಮಾತ್ರ ಗೊತ್ತಾಗೋದು, ಅವರ ಸ್ಥಾನದಲ್ಲಿ ಇದ್ದಾಗ ಮಾತ್ರ ಗೊತ್ತಾಗೋದು ನೋವು. ಅದನ್ನ ಅವ್ರು ನಿಂತು ನೋಡ್ಬೇಕು. ಮತ್ತೆ ಇದನ್ನ ಯಾರು ಮಾಡ್ತಾ ಇದಾರೆ ಅವ್ರ ಮನೆಯವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಯಾಕಂದ್ರೆ ಅವ್ರ ಮನೇಲೂ ಮಕ್ಳಿರ್ತಾರೆ. ನಾಳೆ ದಿವಸ ಅವ್ರ ಮಕ್ಳಿಂತ ವೇದಿಕೆಗೆ ಅಪ್ಪಿ ತಪ್ಪಿ ಪ್ರತಿಭಾವಂತರು ಹುಟ್ಟಿದ್ರು ಅಂದ್ರೆ ಅವ್ರ ಮಕ್ಕಳು, ಈಗ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದಾರೆ ಅವ್ರಿಗೊಂದು ಹೇಳ್ತೀನಿ, ಅಪ್ಪಿ ತಪ್ಪಿ ನಿಮ್ಮ ಮನೆಯಲ್ಲಿ ಪ್ರತಿಭಾವಂತ ಮಕ್ಕಳು ಹುಟ್ಟಿದ್ರೆ ಕರ್ಮ ವಾಪಸ್ ಬಂದೇ ಬರುತ್ತೆ. ಕರ್ಮ ಎಲ್ಲಿಗೂ ಹೋಗಲ್ಲ. ನೀವೇನು ಬೇರೆಯವ್ರ ಮಕ್ಕಳಿಗೆ ಆಡಿರೋ ಮಾತುಗಳು, ನೀವೇನು ಬೇರೆ ಪ್ರತಿಭೆಗಳಿಗೆ, ಬೇರೆಯವ್ರ ಮಕ್ಕಳಿಗೆ, ಬೇರೆಯವರ ಕ್ಯಾರೆಕ್ಟರ್ ಹಾಳು ಮಾಡೋದಕ್ಕೆ ಆಡಿರೋಂಥ ಮಾತುಗಳು ಎಲ್ಲೂ ಹೋಗಲ್ಲ. ಕರ್ಮದ ಮುಖಾಂತರ ವಾಪಸ್ ನಿಮ್ಮ ಮಕ್ಕಳಿಗೆ 100% ಬರುತ್ತೆ. ಇದ್ರ ಬಗ್ಗೆ ಬಹಳ ಜಾಗರೂಕತೆ ಇರಿ. ನಾನು ತುಂಬಾ ಶಕ್ತಿಗಳನ್ನು ನಂಬಿರೋನು ನಾನು. ಮತ್ತೆ ಯಾರ್ಯಾರಿಗೆ ನನ್ನ ಕಣ್ಣು ಮುಂದೆ ಈ ರೀತಿ ಮಾಡಿರೋರ್ಗೆ ಏನೆಲ್ಲ ಆಗಿದೆ ನಾವು ಪ್ರತ್ಯಕ್ಷವಾಗಿ ನೋಡಿರೋರು. ಭಯ ಇರಲಿ, ನಾವು ತಗೊಳ್ತೀವಿ, ನಾವು ಕೇರ್ ಮಾಡಲ್ಲ. ಯಾಕಂದ್ರೆ ಇಷ್ಟು ಯಾವ್ದಾರು ಈ ರೀತಿ ಮಾಡ್ತಾರೆ ಅಂದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಾವು ಹೋಗೋ ದಾರಿನೇ ಬೇರೆ ಇದೆ. ಆದರೆ ಯಾರಿಗಾದ್ರೆ ಈ ರೀತಿ ಇವತ್ತು ತನ್ನ ಒಂದು ಲಗಾಮಿಲ್ದೆ ನಾಲ್ಗೆನ ಅಥವಾ ಸೋಷಿಯಲ್ ಮೀಡಿಯಾ ಪ್ರಕಾರ ಟೈಪ್ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬಾಸ್ ಕಾಯ್ರಿ, ನಿಮ್ಮ ಮಕ್ಕಳು ಹುಟ್ಲಿಕ್ಕೆ. ಮಕ್ಕಳಿದ್ದವ್ರಿಗೆ ಕಾಯ್ರಿ, ನಿಮ್ಮ ಮಕ್ಕಳಿಗೆ 100% ವಾಪಸ್ ಬರುತ್ತಲ್ಲ, ಅವತ್ತು ನೆನಪಾಗುತ್ತೆ ನಾನು ಒಂದಿನ ಬೇರೆಯವ್ರಿಗೆ ಏನು ಮಾಡಿದ್ದೆ ಅಂತ. ಸೊ ಇದು ಎಲ್ಲೂ ಹೋಗಲ್ಲ. ಇದು ಕರ್ಮದ ಮುಖಾಂತರ ಈಗ ತಪ್ಪಿಸ್ಕೊಳ್ಬೋದು, ಅದು ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರುತ್ತೆ.
ಅನೇಕ ಸಂದರ್ಶನಗಳು ನೋಡಿದ್ದೀನಿ ಸರ್ ನಾನು. ನೀವು ತುಂಬ ದೇವ್ರನ್ನ ಮೊದಲಿಗೆ ನಂಬ್ತಾ ಇರಲಿಲ್ವಂತೆ, ಅದಾದಮೇಲೆ ಈ ಥರ ಶಕ್ತಿಗಳ ಬಗ್ಗೆ ಈಗ ಮಾತನಾಡ್ತಾ ಇರೋದಕ್ಕೆ ನಾನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ತುಂಬ ಯಾರನ್ನ ತುಂಬ ನಂಬಿದ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದ್ದು, ತುಂಬ ಸ್ಪಿರಿಚುಯಲಿ ಇದ್ದೀರಿ ಅಂತ ಅನ್ಸುತ್ತೆ. ಇದ್ರ ಕಥೆ ಭಾಳ ಚೆನ್ನಾಗಿದೆ. ದೇವರು ನನ್ನ ಜೀವನಕ್ಕೆ ಎಂಟ್ರಾದಂಥ ಸಮಯ ಭಾಳ ಚಿಕ್ಕವನು ನಾನು, ಬಹುಶಃ ಒಂದು ಥರ್ಡ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡ್ ಏನೋ ಇರಬೇಕು ನಾನು. ಸೂಪರ್ ನೋವ್ ಅಂತ ಒಂದು ಸಿನಿಮಾ, ಸೂಪರ್ ನೋವಾ ಅಂತ ಒಂದು ಸಿನಿಮಾ ಬರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ. ನನಗೆ ಆಗ ಆ ಪುಟಾಣಿ ಇದ್ನಲ್ಲ, ಭಾಳ ಇಂಟ್ರೆಸ್ಟಲ್ಲಿ ಕೂತು ನೋಡ್ತಾ ಇರ್ತೀನಿ. ನಮ್ಮ ಮನೇಲಿ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ದೇವ್ರನ್ನ ಪೂಜೆ ಮಾಡೋದೆಲ್ಲ ನೋಡಿರ್ತೀನಿ. ನನಗೆ ದೇವಸ್ಥಾನಕ್ಕೆ ಹೋಗೋದಂದ್ರೇ ಇಷ್ಟ ಇರಲ್ಲ. ಭಾಳ ಚಿಕ್ಕದ್ರಲ್ಲಿ ಬೋರಿಂಗ್ ಪ್ಲೇಸ್ ಅದು ನನಗೆ. ಹೋಗಿ ದೇವ್ರ ಕೈ ಮುಗಿಯೋದು, ಅಲ್ಲಿ ಬರೋದು ಹೋಗಿ ಬರೋದು ಅಂತಂದ್ರೆ ಬೋರಿಂಗ್ ಪ್ಲೇಸ್. ನನ್ನ ಕರ್ಕೊಂಡೇ ಹೋಗ್ಬೇಡಿ ಅಂತ ಇದ್ದಿದ್ದು. ಬಟ್ ಮನೇಲಿ ದೇವ್ರಿಗೆ ಊದುಬತ್ತಿ ಕತ್ತೋದೆಲ್ಲ ಮಾಡ್ತಾಯಿದ್ರು. ಇದೇ ಏನಾಯಿತು, ಕರೆಂಟ್ ಹೊರಟೋಗ್ಬಿಡ್ತು. ಸಿನಿಮಾದ ಮಧ್ಯದಲ್ಲಿ ಕರೆಂಟ್ ಹೊರಟೋದಾಗ ನನಗೆ ಭಾಳ ಬೇಜಾರು. ಅಯ್ಯೋ ಏನಿದು ಹೀಗಾಗೋಯ್ತು, ಭಾಳ ಇಂಟ್ರೆಸ್ಟ್ ಇದೆ, ಮತ್ತೆ ಹೀಗಾದರೆ ಮತ್ತೆ ಬಂದು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಆ ಟೈಮಲ್ಲಿ ಕರೆಂಟ್ ಹೋಯ್ತು ಅಂತಂದರೆ ಅದು ಹೋಯ್ತೆ ಪಿಕ್ಚರ್. ನೆಕ್ಸ್ಟ್ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಇನ್ನು ಎಲ್ಲಿ ಹುಡ್ಕೋದು ಆ ಪಿಕ್ಚರ್ನ. ಮತ್ತೆ ನಾವು ಹಳ್ಳಿ ಕೊಡ್ಲಿಪೇಟೆ. ಸೊ ಏನು ಭಾಳ ಬೇಜಾರಾದಾಗ ಇಮ್ಮಿಡಿಯೇಟ್ ದೇವ್ರು ಕಾಣಿಸ್ತಾರೆ, ದೇವ್ರ ಮನೆ. ನೋಡೋಣ, ಟ್ರೈ ಮಾಡೋಣ, ನಮ್ಮ ಮನೇಲೆಲ್ಲ ಪೂಜೆ ಮಾಡ್ತಾರಲ್ಲ ಎಷ್ಟು ಪವರ್ಫುಲ್ ಇದೆ ನೋಡೋಣ ಅಂತ ಹೇಳಿ ಒಂದು ಊದುಬತ್ತಿ ತೆಗೆದು ಕತ್ಸಿ ಪೂಜೆ ಮಾಡ್ತೀನಿ. ಕರೆಂಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಪಿಕ್ಚರ್, ಅದು ನನಗೆ ಕರೆಂಟ್ ಬರಬೇಕು, ನನಗೆ ಪಿಕ್ಚರ್ ನೋಡಲೇಬೇಕು ಅಂತ ಹೇಳಿ ಊದುಬತ್ತಿ ಕತ್ಸೋದ್ರೊಳಗಡೆ ಪಟ್ ಅಂತ 5 ನಿಮಿಷದಲ್ಲಿ ಕರೆಂಟ್ ಬರುತ್ತೆ. ಆಗ ಆ ಮೈಂಡ್ ಸೆಟ್ಟಲ್ಲಿ ಇಷ್ಟು ಪವರ್ಫುಲ್ ಇದ್ದಾರ, ಪಿಕ್ಚರ್ ಎಲ್ಲ ಮುಗಿಯುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಅದು ಎಲ್ಲಿಗೆ ಶುರು ಆಗುತ್ತೆ ಅಂತಂದ್ರೆ, ನನಗೆ ಏನೆಲ್ಲ ಬೇಕು, ಟಾಯ್ಸಾ ಅಥವಾ ಚಾಕ್ಲೇಟಾ ಅಥವಾ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅದನ್ನೆಲ್ಲ ಕೇಳ್ಕೊತಾ ಇದ್ನಲ್ಲ, ಆ ಚಿಕ್ಕದೆಲ್ಲ ಮೀಟ್ ಆಗ್ತೈತಲ್ಲ, ನನ್ನ ನಂಬಿಕೆಗಳು ಜಾಸ್ತಿ ಆಗ್ತಾ ಹೋಯ್ತು ಅವ್ರ ಮೇಲೆ. ಬೇಜಾರಾದಾಗ ಅವ್ರ ಹತ್ರನೇ ಹೇಳ್ತಿದ್ದೆ. ಇನ್ನೊಂದ್ಸರ್ತಿ ಏನಾಯ್ತು ಅಂತಂದ್ರೆ, ನಮ್ಮ ತಂದೆ ನನಗೆ ಯಾವುದೋ ಒಂದು ವಿಚಾರಕ್ಕೆ ಹೊಡೆದಿರ್ತಾರೆ. ಅವ್ರ ಮೇಲೆ ಭಕ್ತಿ, ದೇವ್ರ ಮೇಲೆ ಭಕ್ತಿ ಹೇಗೆ ಹೋಗುತ್ತೆ ನನಗೆ ಅಂತಂದರೆ, ಹೊಡೆದಿರ್ತಾರೆ. ನಾನು ತುಂಬ ಬೇಜಾರು ಮಾಡಿಕೊಂಡು ನನ್ನ ಸೈಕಲಲ್ಲಿ ಟ್ಯೂಷನ್ ಹೋಗಿರ್ತೀನಿ. ಹೋಗ್ತಾ ನಾನು ನನ್ನ ತಂದೆಗೇನೆ ಹೇಳಿರ್ತೀನಿ, ನನಗೆ ಅವ್ರು ನೋವು ಮಾಡಿದ್ರು, ನನಗೆ ಅವ್ರಿಗೂ ನೋವಾಗಂಗೆ ಆಗಬೇಕು ಅಂತ ಹೇಳಿರ್ತೀನಿ. ನನಗೆ ಹೊಡೆದ್ರು ಅಂತ ಹೇಳಿ ಅವ್ರಿಗೂ ನೋವಾಗಬೇಕು ಅಂತ. ಟ್ಯೂಷನ್ ಮುಗಿಸ್ಕೊಂಡು ಬರ್ತೀನಿ, ತಂದೆ ಕೈಗೆ ಕಾಲಿಗೆ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದಾರೆ. ನೋಡ್ತೀನಿ, ಅವರು ಬೈಕಲ್ಲಿ ಬರಬೇಕಾದ್ರೆ, ಅವ್ರ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಬೆಕ್ಕೆ ಯಾವುದು ಅಡ್ಡ ಬಂದು ಬಿದ್ದು ಕೈಗೆ ಕಾಲಿಗೆ ಏಟಾಗಿದೆ. ಭಾಳ ಬೇಜಾರಾಗೋಗುತ್ತೆ ನನಗೆ. ಅಯ್ಯೋ ಯಾವ ಬಾಯಲ್ಲಿ ನಾನು ದೇವರೇ, ನಾನು ಚಿಕ್ಕ ಸುಮ್ಮನೆ ನಮ್ಗೆ ಆ ಫ್ರಸ್ಟ್ರೇಷನಲ್ಲಿ ಮಕ್ಕಳಿದ್ದಾಗ ಅದೊಂದು ಇರುತ್ತೆ ಗೊತ್ತಾ, ಅದರಲ್ಲಿ ಹೇಳಿದ್ದು ಭಗವಂತ ಹಿಂಗೆ ಕೇಳಿಸ್ಕೊತಾನ ಅಂತ ನನಗೆ ಅವತ್ತಿಂದ ಭಾಳ ಸೀರಿಯಸ್ ಆಗಿ ಹೋಗ್ತೀನಿ ಈ ವಿಚಾರದ ಬಗ್ಗೆ. ಮತ್ತೆ ತಿಳ್ಕೊಳ್ತಾ ಹೋಗ್ತೀನಿ ಭಗವಂತ ಅಂದ್ರೆ ಏನು ಅಂತ. ನನ್ನ ಇಡೀ ಜರ್ನಿಲಿ ಮತ್ತೆ ನನಗೆ ಗಾಡ್ ಫಾದರ್ ಇಲ್ಲ, ಮತ್ತೆ ನನಗೆ ಅಷ್ಟು ಹತ್ರ ಅಂತ ಯಾರು ಇಲ್ಲ. ನನ್ನ ಇಡೀ ಫೈಟ್ ಇಲ್ಲಿವರೆಗೆ ಏನು ಬಂದಿದ್ದೀನಿ ಒಬ್ಬನೇ ಬಂದಿರೋದು ಸರ್. ಯಾರ ಒಂದು ಸಪೋರ್ಟ್ ಇಲ್ಲ. ನಾವು ಏನು ವೇದಿಕೆಗಳು ಸಿಕ್ತು ಪ್ರೂವ್ ಮಾಡಿಕೊಂಡು, ಕಮ್ಮಿ ಸಂಬಳನೋ ಒಳ್ಳೆ ಸಂಬಳನೋ ಕೊಡ್ತಾರೋ ಕೊಡ್ತಿಲ್ಲೋ, ನಮ್ಮಿಂದ ಎಷ್ಟು ಕೊಡೋಕ್ಕಾಗತ್ತೆ ಹಾಗೆ ಬಂದಿರೋನು. ಈ ಇಡೀ ಜರ್ನಿಲಿ ಇದ್ದಿದ್ದೇ ನನ್ನ ಜೊತೆ ಭಗವಂತ, ನನ್ನ ಭಕ್ತಿ. ಆ ಭಕ್ತಿ ಒಂದೇ ಕಾಯ್ಕೊಂಡು ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದು. ಏನೇನೋ ಕಷ್ಟಗಳು ಬಂತು, ಆದರೆ ಭಕ್ತಿ ಯಾವಾಗಲೂ ಕೈ ಬಿಡಲಿಲ್ಲ. ಸೊ ಅದೆಲ್ಲ ನನಗೆ ಹೇಗೆ ಅನ್ನಿಸ್ತು ಅಂತಂದರೆ, ಯಾವುದೋ ಒಂದು ಶಕ್ತಿ ನನ್ನನ್ನು ಕೇಳುತ್ತೆ. ಈಗ ನೀವು ನನ್ನ ಹತ್ರ ಕೇಳಿದ್ರೆ, ಒಬ್ಬೊಬ್ಬರಿಗೆ ಸ್ಪಿರಿಚುವಲಿಸಮ್ ಒಂದೊಂದು ಥರ. ಈಗ ದೇವರು ಅಂತ ನನ್ನ ಹತ್ರ ಕೇಳಿದ್ರೆ ಯಾವ ದೇವ್ರನ್ನ ನೀವು ನಂಬ್ತೀರಾ? ನಾನು ಆ್ಯಕ್ಚುಲಿ ದೇವ್ರನ್ನ ನೋಡೋ ರೀತಿ ಬೇರೆ. ಪರಮಾತ್ಮ ಸೃಷ್ಟಿಕರ್ತ ಏನಿದೆ, ಸೃಷ್ಟಿ ಇದೆ ಅಂತಂದರೆ ಸೃಷ್ಟಿಕರ್ತ. ಇವ್ರನ್ನ ನಾನು ಹೇಗೆ ನೋಡ್ತೀನಿ ಅಂತಂದರೆ, ನಾನು ಆ ದೇವ್ರನ್ನ ಈಶ್ವರನ ರೂಪದಲ್ಲಿ ನೋಡ್ತೀನಿ, ನಾನು ಆ ದೇವ್ರನ್ನ ಗಣಪತಿ ರೂಪದಲ್ಲಿ ನೋಡ್ತೀನಿ, ನಾನು ಆ ದೇವ್ರನ್ನ ಸರಸ್ವತಿ ಲಕ್ಷ್ಮಿ ರೂಪದಲ್ಲಿ ನೋಡ್ತೀನಿ, ನಾನು ಆ ದೇವ್ರನ್ನ ಇಸ್ಲಾಮಿಕ್ ಅಲ್ಲಾನ ರೂಪದಲ್ಲಿ ನೋಡ್ತೀನಿ, ಯೇಸುವಿನ ರೂಪದಲ್ಲಿ ನೋಡ್ತೀನಿ, ಮರದಲ್ಲಿ ನೋಡ್ತೀನಿ. ನಾನೊಬ್ಬ ಸನಾತನಿ. ನಾನು ಆ ಪರಮಾತ್ಮನನ್ನ, ಹಿಂದುತ್ವನ ಬೇರೆ ಸನಾತನಿ ಬೇರೆ. ಸನಾತನಿ ಎಲ್ಲರೂ ಸೇರಿರೋರು, ಇಡೀ ಇಸ್ಲಾಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸನಾತನಿಗಳೇ. ಸೊ ನಾನೊಬ್ಬ ಸನಾತನಿ. ನಾನು ದೇವ್ರನ್ನ ಪ್ರತಿಯೊಂದರಲ್ಲೂ ನೋಡ್ತೀನಿ, ಯಾಕಂದ್ರೆ ಪ್ರತಿಯೊಂದ್ರದ್ದು ಒಂದು ಉದ್ದೇಶ ಇದೆ. ಈಗ ಮರ, ನಮಗೆ ಉಸಿರು ಕೊಡೋದೇ ಮರ, ಆಕ್ಸಿಜನ್ ಬರೋದೇ ಮರದಿಂದ, ನಮ್ಮ ಉಸಿರು ಮರ. ಸೊ ಅದಕ್ಕೊಂದು ಉದ್ದೇಶ ಇದೆ. ಅದು ಯಾರು ಮಾಡಿರೋದು? ಆ ಭಗವಂತ, ಸೃಷ್ಟಿಕರ್ತ. ಸೊ ಅವ್ರನ್ನ ನಾನು ಅದರಲ್ಲಿ ನೋಡ್ತೀನಿ. ಸೊ ಹೀಗೆ
ಸೊ ಶಿವ ಯಾಕೆ ಅಂತಂದರೆ ಒಂದು ಕ್ಯಾರೆಕ್ಟರ್ ಅವ್ರು ಎಂಥ ವ್ಯಕ್ತಿ ಶಿವ ಯಾರು ಇದು. ಸೊ ನನ್ನ ಭಗವಂತನ ಆರಾಧ್ಯ ದೇವರಾಗಿ ನನ್ನ ಆರುದ್ರ ದೇವರು, ನನಗೆ ಇಷ್ಟ ಆದಂಥ ದೇವರು. ನಾನು ದೇವರನ್ನ ಶಿವನ ಮುಖಾಂತರ ನೋಡಿ ಅವ್ರಿಗೆ ತುಂಬ ಪ್ರೀತಿ ಕೊಡ್ತೀನಿ. ನಾನು ಸರಸ್ವತಿ ದುರ್ಗೆ ನನಗಿಷ್ಟ, ಆ ದೇವ್ರನ್ನ ದುರ್ಗೆ ರೂಪದಲ್ಲಿ ನೋಡ್ತೀನಿ, ತಾಯಿಯ ರೂಪದಲ್ಲಿ. ಸೊ ಹೀಗೆ ನನ್ನ ಭಕ್ತಿ ಇರುತ್ತೆ.